ಎಲ್ರಿಗೂ ನಮಸ್ಕಾರ. ನಾನು ಗೌರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ, ಮೈಸೂರು ಡಿಸ್ಟ್ರಿಕ್ಟ್. ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮ್ನ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಲಾದ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ. ಸೊ ಈ ಪೇಪರ್ನ ಭಾಗವಾಗಿ 7ನೇ ಸೆಷನ್ ನಲ್ಲಿ ನಾವು ಇವತ್ತು ಥಿಯರಿ ಆಫ್ ಐಡಿಯಲಿಸಮ್ ಟು ದಿ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಇರತಕ್ಕಂತಹ ಆದರ್ಶವಾದ ಸಿದ್ಧಾಂತದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಆದರ್ಶವಾದ ಸಿದ್ಧಾಂತ, ಐಡಿಯಲಿಸಮ್ ಅನ್ನೋದು ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥ ಪ್ರಮುಖ ಸಿದ್ಧಾಂತವಾಗಿದ್ದು, ಇದನ್ನ ಬೇರೆ ಬೇರೆ ಕಾನ್ಸೆಪ್ಟ್ಗಳಲ್ಲೂ ಕೂಡ ನಾವು ಬಳಸ್ತೀವಿ. ಉದಾಹರಣೆಗೆ ರಾಜೋಗಮ ಸಿದ್ಧಾಂತ ಆಗಿರ್ಬೋದು, ಈ ತರಹ ಎಲ್ಲದಕ್ಕೂ ಕೂಡ ಆದರ್ಶವಾದದ ಹಿನ್ನೆಲೆಯಲ್ಲಿ ನಾವು ಆ ಕಾನ್ಸೆಪ್ಟ್ ಅನ್ನ ಏನ್ ಮಾಡ್ತೀವಿ, ಅಧ್ಯಯನವನ್ನ ಮಾಡ್ತೇವೆ. ಸೊ ಪ್ರಸ್ತುತ ನಾವು ಇದನ್ನ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಇರತಕ್ಕಂತಹ ಸಿದ್ಧಾಂತವಾಗಿ, ಅಥವಾ ಇದನ್ನ ಇನ್ನೊಂದು ರೀತಿನೂ ಕರೀತಾರೆ ದ ಅಪ್ರೋಚ್ ಟು ದ ಸ್ಟಡಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನಕ್ಕೆ ಇರತಕ್ಕಂತಹ ಅಧ್ಯಯನ ವಿಧಾನ ಅಂತಾನೂ ಕೂಡ ಕರೀತಾರೆ, ಅಥವಾ ಒಂದು ಥಿಯರಿ, ಸಿದ್ಧಾಂತ ಅಂತ ಕೂಡ ಕರೀತಾರೆ. ಸೊ ಇದರ ಹೆಸರೇ ಸೂಚಿಸುವ ಹಾಗೆ ಐಡಿಯಲಿಸಮ್, ಆದರ್ಶವಾದ. ಸೊ ಇದು ಜಾಗತಿಕವಾಗಿ ಮನುಕುಲ ಶಾಂತಿಯುತವಾಗಿ ನೆಮ್ಮದಿಯಿಂದ ಸಾಗಬೇಕು. ಯಾವುದೇ ಕಾರಣಕ್ಕೂ ಇದು ಯುದ್ಧವನ್ನ ಪ್ರತಿಪಾದಿಸುವುದಿಲ್ಲ. ಯುದ್ಧ, ಹಿಂಸಾಚಾರದ ಬದಲಿಗೆ ಶಾಂತಿಯುತವಾಗಿ ಪರಸ್ಪರ ಮಾತುಕತೆಯ ಮೂಲಕ ಸಹಕಾರ, ಹೊಂದಾಣಿಕೆ ಮನೋಭಾವಗಳನ್ನ ಬೆಳೆಸಿಕೊಂಡು ನಾವು ಜಾಗತಿಕ ನಾಗರಿಕತೆಯನ್ನ ಏನ್ ಮಾಡಬೇಕು, ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅನ್ನೋ ಮುಖ್ಯವಾದಂಥ ಉದ್ದೇಶವನ್ನ ಇದು ಹೊಂದಿದೆ. ಸೊ ಹಾಗಿದ್ರೆ ಇದರ ಒಂದು ಅರ್ಥ ಏನು, ಇದರ ಒಂದು ಇತಿಹಾಸ, ಇದು ಯಾವ ರೀತಿ ಬೆಳೆದು ಬಂತು, ಇದರ ಮುಖ್ಯ ಪ್ರತಿಪಾದಕರು ಯಾರು, ಇದರ ಲಕ್ಷಣಗಳೇನು. ಸೊ ಪ್ರಸ್ತುತ ಸಮಕಾಲೀನ ಜಗತ್ತಿನಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಆದರ್ಶವಾದವನ್ನು ಎಷ್ಟರ ಮಟ್ಟಿಗೆ ಕಾಣ್ತೇವೆ, ಈ ಎಲ್ಲ ಅಂಶಗಳನ್ನ ಟುಡೇ ವಿ ವಿಲ್ ಡಿಸ್ಕಸ್ ಇನ್ ದಿಸ್ ವಿಡಿಯೋ. ಓಕೆ. ಸೊ ಇಲ್ಲಿ ಇದರ ಪರಿಚಯವನ್ನು ಮಾಡಿಕೊಳ್ಳೋದಾದ್ರೆ, ಇದು ಮುಖ್ಯವಾಗಿ ಈ ಜಾಗತಿಕ ಸಮಸ್ಯೆಗಳು, ಕೆಡಕುಗಳು ಅಂತ ಕರಿತೀವಿ, ಯುದ್ಧ, ಹಸಿವು, ಅಸಮಾನತೆ, ದಬ್ಬಾಳಿಕೆ, ಬಲ, ದಮನ, ಹಿಂಸಾಚಾರ. ಸೊ ಇಂಥ ಎಲ್ಲ ಏನು ಸಮಸ್ಯೆಗಳಿಂದ, ಅಂತಾರಾಷ್ಟ್ರೀಯ ಸಂಬಂಧಗಳಿಂದ ಈ ಸಮಸ್ಯೆಗಳನ್ನೆಲ್ಲ ತೊಡೆದು ಹಾಕುವ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳ ಹಾದಿಯನ್ನ ಸುಧಾರಿಸೋದು, ಸುಗಮ ಮಾಡೋದು. ಯಾಕಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೊಂದಿರಬೇಕಾದ್ರೆ ಇವೆಲ್ಲ ಅಡ್ಡ ಬರ್ತವೆ ನಮ್ಗೆ. ಸೊ ಈ ತರಹದ ಅಸಮಾನತೆಗಳನ್ನ ಮತ್ತು ಹಿಂಸೆ, ದಬ್ಬಾಳಿಕೆ, ಯುದ್ಧಗಳನ್ನು ತೊಡೆದು ಅತ್ಯಂತ ಸುಗಮ ಮತ್ತು ಸಹಕಾರಯುತ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಳೆಸುವುದೇ ಆದರ್ಶವಾದದ ಮುಖ್ಯ ಉದ್ದೇಶ. ಇನ್ನು ಈ ಕೆಡುಕುಗಳನ್ನ ತೆಗೆದು ಹಾಕೋದು ಕೇವಲ ಅಂತಾರಾಷ್ಟ್ರೀಯ ಸಂಬಂಧಗಳ ಉದ್ದೇಶ ಅಲ್ಲ, ಇಡೀ ಮನುಕುಲದ ಉದ್ದೇಶ. ಸೊ ಮನುಕುಲದ ಉದ್ದೇಶ ಏನ್ ಹೇಳಿ, ಅಂತಿಮವಾಗಿ ನಾವೇನೇ ಯುದ್ಧ ಮಾಡಿದ್ರೂ ಕೂಡ ಗೊತ್ತು ನಮ್ಗೆ, ಯುದ್ಧದಿಂದ ಪರಿಣಾಮಗಳು, ಕೆಟ್ಟ ಪರಿಣಾಮಗಳು ಕೇವಲ ಸ್ವತಂತ್ರ ರಾಷ್ಟ್ರಗಳಿಗೆ ಮಾತ್ರ ಅಲ್ಲ, ಗೆದ್ದಂತ ರಾಷ್ಟ್ರಗಳಿಗೂ ಕೂಡ. ಸೊ ಯುದ್ಧದಿಂದ ಯಾವ ರಾಷ್ಟ್ರ ಕೂಡ ಲಾಭ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಗೆಲುವು ಅನ್ನೋ ಒಂದು ಪಟ್ಟಿಯನ್ನು ಪಡೆಯೋದನ್ನ ಬಿಟ್ರೆ ಎಲ್ಲಾ ರಾಷ್ಟ್ರಗಳಿಗೂ ಹಾನಿಯೇ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಸೊ ಹೀಗಾಗಿ ನಾವೆಲ್ಲ ಇಡೀ ಮನುಕುಲಕ್ಕೆ ಬೇಕಾಗಿರೋದು ನೆಮ್ಮದಿಯುತ ಮತ್ತು ಅಭಿವೃದ್ಧಿಯುತ ಜೀವನನೇ ಹೊರತಾಗಿ ಯುದ್ಧ ಅಲ್ಲ. ಸೊ ಹೀಗಾಗಿ ಈ ಎಲ್ಲ ಸಮಸ್ಯೆಗಳನ್ನ ತೊಡೆದು ಹಾಕಬೇಕು. ಹೇಗೆ? ಈ ಸಮಸ್ಯೆಗಳನ್ನ ತೊಡೆದು ಹಾಕೋದಕ್ಕೆ ಯುದ್ಧವನ್ನ ಬಳಸೋದಲ್ಲ, ಹಿಂಸಾಚಾರವನ್ನ ಬಳಸೋದಲ್ಲ, ಬದಲಿಗೆ ವೈಚಾರಿಕತೆ. ಸೊ ಯಾವುದೇ 2, 3 ಅಥವಾ ಬಹಳ ರಾಷ್ಟ್ರಗಳ ನಡುವೆ ಏನಾದ್ರೂ ಒಂದು ಸಮಸ್ಯೆ ಬಂದಾಗ ಸೊ ಅದನ್ನ ವೈಚಾರಿಕವಾಗಿ ಯಾವ ರೀತಿ ಬಗೆಹರಿಸಬಹುದು ಅನ್ನೋ ಮಾತುಕತೆಯನ್ನ ಮಾಡಬೇಕು ಇಲ್ಲಿ. ದೆನ್ ಅಭಿವೃದ್ಧಿಗೆ ವಿಜ್ಞಾನ ಮತ್ತು ಶಿಕ್ಷಣದ ಒಂದು ಸಹಾಯವನ್ನ ಪಡೆದು ತಾಂತ್ರಿಕ ಅಭಿವೃದ್ಧಿ ಮತ್ತು ವೈಜ್ಞಾನಿಕ ಅನ್ವೇಷಣೆಗಳ ಮೂಲಕ ನಾವು ಹೆಚ್ಚು ಹೆಚ್ಚು ಸುಧಾರಣಾ ತಂತ್ರಗಳನ್ನ, ಸುಧಾರಣಾ ವಿಧಾನಗಳನ್ನ ಕಂಡುಕೊಂಡು ಆ ಮೂಲಕ ನಾವು ಅಭಿವೃದ್ಧಿಯನ್ನ ಸಾಧಿಸೋದು. ಜೊತೆಗೆ ಶಿಕ್ಷಣದ ಮೂಲಕ ಮನುಷ್ಯನ ಒಂದು ಜ್ಞಾನವನ್ನ, ಅವನ ಒಂದು ಮನೋಭಾವವನ್ನ ವಿಶಾಲವಾಗಿಸೋದ್ರ ಮೂಲಕ ಕೇವಲ ಸ್ವಾರ್ಥ, ನನ್ನ ದೇಶ ಮಾತ್ರ ಶ್ರೇಷ್ಠ, ನನ್ನ ರಾಷ್ಟ್ರೀಯತೆಯೇ ಮೇಲು, ಉಳಿದೆಲ್ಲ ರಾಷ್ಟ್ರಗಳು ಕೀಳು, ಈ ರೀತಿಯ ಸಂಕುಚಿತ ಮನೋಭಾವನೆಯನ್ನು ಶಿಕ್ಷಣದಿಂದ ಹೊರಹಾಕಿ ಅವನಲ್ಲಿ ನಾನು ಇಡೀ ಜಗತ್ತಿನ ಪ್ರಜೆ, ವಿಶ್ವ ಪ್ರಜೆ, ಹೀಗಾಗಿ ವಿಶ್ವದ ಜನರೆಲ್ಲರೂ ಕೂಡ ನನ್ನ ಸಹೋದರರು. ಸೊ ವಿಶ್ವ ಕುಟುಂಬದ ಪರಿಕಲ್ಪನೆ ಅವನಲ್ಲಿ ಬೆಳೆದಾಗ ಖಂಡಿತವಾಗಿಯೂ ಯಾರ ಮಧ್ಯೆ ಈ ಬಲ, ಹಿಂಸಾಚಾರ, ಯುದ್ಧಗಳು ನಡೆಯದೆ ಅಲ್ಲಲ್ಲಿ ಇರ್ತಕ್ಕಂತಹ ನೈಸರ್ಗಿಕ ಕಾರಣಗಳಿಂದ ಉಂಟಾಗಿರ್ತಕ್ಕಂಥ ಅಸಮಾನತೆಗಳನ್ನು ಕೂಡ ಓಡಿಸೋದಕ್ಕೆ ಮನುಷ್ಯ ಪ್ರಯತ್ನವನ್ನ ಪಡಬಹುದು. ಸೊ ನನ್ನ ಹತ್ರ ಇದು ಅಧಿಕವಾಗಿದೆ, ನೀವು ತೆಗೆದುಕೊಳ್ಳಿ, ನನ್ನ ಹತ್ರ ಇರೋ ಕೊರತೆಯನ್ನ ನೀವು ತುಂಬಿಸಿ, ಈ ರೀತಿ ಪರಸ್ಪರ ಕೊಡು ಮತ್ತು ತೆಗೆದುಕೊಳ್ಳುವ ಸಹಕಾರವನ್ನ ವ್ಯಕ್ತಿಯಲ್ಲಿ ಹೊಂದಿದಾಗ ಇಡೀ ಜಗತ್ತು
ತುಂಬ ಅಭಿವೃದ್ಧಿಯತ್ತ ಸಾಗೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ವೈಚಾರಿಕತೆ, ವೈಜ್ಞಾನಿಕತೆ ಮತ್ತು ಶಿಕ್ಷಣದ ಸಹಾಯವನ್ನು ಪಡೆಯಬೇಕು ಅಂತ ಆದರ್ಶವಾದ ಹೇಳುತ್ತೆ. ದೆನ್ ಇದು ಮುಖ್ಯವಾಗಿ ಈ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ರಾಜಕೀಯ ಆದರ್ಶವಾದ ಅಂತ ಕರಿತೀವಿ ನಾವು ಇದನ್ನ. ಸೊ ಇದು ಮುಖ್ಯವಾಗಿ ಯುದ್ಧವನ್ನ ವಿರೋಧಿಸುವ ಮತ್ತು ನೈತಿಕ ಮೌಲ್ಯಗಳ ಮೇಲಿನ ಅವಲಂಬನೆಯನ್ನ ಹೆಚ್ಚು ಮಾಡುತ್ತೆ. ಸೊ ಪ್ರತಿಯೊಂದನ್ನು ಕೂಡ ಮಾರಲಿ ಸೊ ಇಟ್ ಅಡ್ವೊಕೇಟ್ಸ್ ದ ಮಾರಲ್ ವ್ಯಾಲ್ಯೂಸ್. ಸೊ ಮಾನವೀಯ ಮೌಲ್ಯಗಳನ್ನು, ನೈತಿಕ ಮೌಲ್ಯಗಳನ್ನು ಇದು ಪ್ರತಿಪಾದಿಸುತ್ತೆ, ಯುದ್ಧವನ್ನ ವಿರೋಧಿಸುತ್ತೆ. ಮತ್ತೆ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಕಾನೂನಿನ ಹೆಚ್ಚು ಹೆಚ್ಚು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುತ್ತೆ. ಯಾಕೆಂದ್ರೆ ಜನರಿಗೆ ತಿಳುವಳಿಕೆ ಹೇಳೋದಕ್ಕೆ, ಸೊ ಯುದ್ಧವನ್ನ ತಡೆಯೋದಕ್ಕೆ ಜಾಗತಿಕ ಸಂಸ್ಥೆಗಳು, ಜಾಗತಿಕ ಕಾನೂನು ಏನ್ ಮಾಡಬೇಕು, ಇಡೀ ಜಗತ್ತಿನ ರಾಷ್ಟ್ರಗಳಿಗೆ ಉತ್ತಮವಾದಂತಹ ಅಭಿವೃದ್ಧಿಯ ಹಾದಿಯನ್ನ ತೋರಿಸ್ಬೇಕು. ಜೊತೆಗೆ ಅಂತಾರಾಷ್ಟ್ರೀಯ ಸಮುದಾಯದ ಸುಧಾರಣೆ. ಸೊ ಜಾಗತಿಕ ಸಮುದಾಯದಲ್ಲಿ ಯೋಚನೆ ಬರಬೇಕು ಅಂದ್ರೆ ಸೊ ನಾವೆಲ್ಲ ಒಂದೇ, ವಸುದೈವ ಕುಟುಂಬಕಂ ಅನ್ನೋ ಭಾವನೆ ಬಂದು ಸೊ ಅವರೆಲ್ಲ ಸುಧಾರಣೆಯನ್ನು ಪ್ರತಿಪಾದಿಸ್ತಕ್ಕಂತಹ ವಿಚಾರಗಳ ವೈಚಾರಿಕ ಗುಂಪುಗಳಾಗಬೇಕೇ ಹೊರತಾಗಿ ಸಂಕುಚಿತ ದೃಷ್ಟಿಯಿಂದ ಪೈಪೋಟಿಯನ್ನ ಮಾಡುವ, ಶಸ್ತ್ರಾಸ್ತ್ರಗಳನ್ನು ಸಂಗ್ರಹ ಮಾಡುವ, ಯುದ್ಧಕ್ಕೆ ಇಳಿತಕ್ಕಂತಹ ಗುಂಪುಗಳಾಗಬಾರ್ದು, ಮೈತ್ರಿಗಳಾಗಬಾರ್ದು. ಸೊ ಅದು ಆದರ್ಶವಾದದ ಮುಖ್ಯ ಉದ್ದೇಶ. ಸೊ ಇನ್ನು ಇದರ ಇತಿಹಾಸ, ವಾಟ್ ಇಸ್ ದ ಹಿಸ್ಟರಿ ಆಫ್ ಐಡಿಯಲಿಸಮ್ ಅನ್ನೋದನ್ನ ನೋಡಿದ್ರೆ ನಾವು, ಸೊ ಇದು ದಿಸ್ ಅಪ್ರೋಚ್ ಡಿರೈವ್ಸ್ ದ ಸ್ಟ್ರೆಂತ್ ಫ್ರಮ್ ದ ಜನರಲ್ ಐಡಿಯಾ ಆಫ್ ಎವಲ್ಯೂಷನರಿ ಪ್ರೋಗ್ರೆಸ್ ಇನ್ ದ ಸೊಸೈಟಿ ಅಂಡ್ ದ ಸ್ಪಿರಿಟ್ ಆಫ್ ಲಿಬರಲ್ ಐಡಿಯಲಿಸಮ್ ಇನ್ ಅಮೆರಿಕನ್ ಪಾಲಿಸೀಸ್. ಸೊ ಏನು ಇತಿಹಾಸದ ವಿಕಸನೀಯ ಪ್ರಗತಿ, ಹಿಸ್ಟಾರಿಕಲ್ ಎವಲ್ಯೂಷನರಿ ಪ್ರೋಗ್ರೆಸ್ ಅಂತ ಕರಿತೀವಿ ನಾವು. ಏನು ಇತಿಹಾಸದಲ್ಲಿ ಹಂತ ಹಂತವಾಗಿ ಕಾಲ ಕಾಲಕ್ಕೆ ಕೆಲವೊಂದು ಇತಿಹಾಸದಲ್ಲಿ ಕೆಲವು ಹಿಂದೆ ಆದಂಥ ತಪ್ಪುಗಳನ್ನು ಸುಧಾರಿಸಿಕೊಂಡು ಮುಂದಿನ ಹಂತ ಬರುತ್ತೆ, ಅಲ್ಲಿಯ ಕೆಲವು ತಪ್ಪುಗಳನ್ನು ಸುಧಾರಿಸಿಕೊಂಡು ಮುಂದಿನ ಹಂತ ಬರುತ್ತೆ. ಇದನ್ನ ನಾವು ಎವಲ್ಯೂಷನರಿ ಪ್ರೋಗ್ರೆಸ್ ಅಂತ ಕರಿತೀವಿ. ಸೊ ಆ ರೀತಿ ವಿಕಾಸನೀಯ ಪ್ರಗತಿಯ ಹಂತದಲ್ಲಿ ಇದು ಕಂಡು ಬಂತು. ಜೊತೆಗೆ ಮುಖ್ಯವಾಗಿ ಎಲ್ಲಿ ಅಂದ್ರೆ ಅಮೆರಿಕದ ರಾಜಕೀಯದಲ್ಲಿ ಅಮೆರಿಕದ ನಾಯಕರು ತಮ್ಮ ರಾಜಕೀಯ ನೀತಿಗಳಲ್ಲಿ ಆದರ್ಶವಾದವನ್ನ ಪ್ರತಿಪಾದನೆ ಮಾಡ್ತಾರೆ. ಯಾವಾಗಂದ್ರೆ ಪರ್ಟಿಕ್ಯುಲರ್ಲಿ ಡ್ಯೂರಿಂಗ್ ದ ಇಂಟರ್ವಾರ್ ಇಯರ್ಸ್. ಸೊ ಅಂತರ್ಯುದ್ಧ ವರ್ಷಗಳಲ್ಲಿ ಇದನ್ನ ಅಮೆರಿಕದ ನಾಯಕರು ಬಲವಾಗಿ ಪ್ರತಿಪಾದನೆ ಮಾಡ್ತಾರೆ. ಆ ನಾಯಕರು ಯಾರಂದ್ರೆ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ವಿಡ್ರೋ ವಿಲ್ಸನ್ ಅವರು. ಸೊ ಏನು ಅಂತರ್ಯುದ್ಧ ಅಥವಾ ಏನು ಇಂಟರ್ವಾರ್ ಇಯರ್ಸ್ ಅಂತ ಕರಿತೀವಿ, 1919 ಅಂದ್ರೆ ಮೊದಲನೇ ಜಾಗತಿಕ ಯುದ್ಧ ಮುಗಿದು ಎರಡನೇ ಜಾಗತಿಕ ಯುದ್ಧ ಮುಗಿಯೋಕ್ಕಿಂತ ಮುಂಚಿನ ಅವಧಿಯವರೆಗೂ ಇದು ಪ್ರಬಲ ಆದರ್ಶವಾದಿ ಪ್ರತಿಪಾದನೆಯ ಕಾಲಘಟ್ಟ ಅಂತ ಕೂಡ ಹೇಳಬಹುದು ನಾವು. ಸೊ ಈ ಸಂದರ್ಭದಲ್ಲಿ ಅಮೆರಿಕದ ನಾಯಕರು ವಿಡ್ರೋ ವಿಲ್ಸನ್ ಇದರ ಮೋಸ್ಟ್ ಫೋರ್ಸ್ಫುಲ್ ಎಕ್ಸ್ಪೋನೆಂಟ್ ಅಂತ ಕರಿತೀವಿ, ಅತ್ಯಂತ ಪ್ರಬಲ ಪ್ರತಿಪಾದಕರು ಮತ್ತು ಆದರ್ಶವಾದ ಸಿದ್ಧಾಂತದ ನಾಯಕತ್ವವನ್ನು ವಹಿಸಿ ಆದಷ್ಟು ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಕನ್ವಿನ್ಸ್ ಮಾಡ್ತಾರೆ ಆದರ್ಶವಾದವನ್ನ. ಸೊ ಇವರು ಮೊದಲನೇ ಜಾಗತಿಕ ಮಹಾಯುದ್ಧದ ನಂತರ ಸೊ ಅಮೆರಿಕ ಗೆಲುವು ಸಾಧಿಸಿದ ಗುಂಪಿನಲ್ಲಿ ಇದ್ರೂ ಸಹ ಆ ಯುದ್ಧದಿಂದ ಅಮೆರಿಕದ ನಾಯಕರಾದಂತಹ ವಿಡ್ರೋ ವಿಲ್ಸನ್ ಅವರಿಗೆ ಖುಷಿ ಆಗಿರ್ಲಿಲ್ಲ. ಬದಲಾಗಿ ಸೊ ಮುಂದಿನ ಯುದ್ಧಗಳನ್ನ ಮನಸ್ತಾಪವನ್ನ ತಡಿಬೇಕು ಅನ್ನೋದೇ ಅವರ ತಲೆಯಲ್ಲಿತ್ತು. ಸೊ ಹೀಗಾಗಿ ಲೀಗ್ ಆಫ್ ನೇಷನ್ಸ್ ನ ಒಂದು ಸ್ಥಾಪನೆಗೆ, ಅದರ ಕಾರ್ಯಾಚರಣೆಗೆ ಅತಿ ಹೆಚ್ಚು ಒತ್ತು ಕೊಟ್ಟಂತಹ ನಾಯಕ ಇವರು. ನಮಗೆ ಗೊತ್ತು, ಸೊ ಎರಡನೇ ಜಾಗತಿಕ ಮಹಾಯುದ್ಧ ತಡೆಯೋದಕ್ಕೆ 1919ರಲ್ಲಿ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಆಯಿತು ಅಂತ ಹೇಳಿ. ಸೊ ಅದರ ಸ್ಥಾಪನೆಗೆ ಹೆಚ್ಚು ಒಂದು ಪ್ರಯತ್ನ ಪಟ್ಟಂತಹ ನಾಯಕ ವಿಡ್ರೋ ವಿಲ್ಸನ್. ಸೊ ಇವರು ಆ ಸಂದರ್ಭದಲ್ಲಿ ಒಂದು ಪಬ್ಲಿಕ್ ಸ್ಪೀಚ್ ಅಲ್ಲಿ ವಿಶೇಷವಾಗಿ ಈ ಮುಂದಿನ ಜಾಗತಿಕ ಆಗು ಹೋಗುಗಳನ್ನ ಕುರಿತು ಒಂದು ಪ್ರಮುಖವಾದಂತಹ ಭಾಷಣವನ್ನ ಮಾಡ್ತಾರೆ 1918 ಮತ್ತು ಜನವರಿ 8ನೇ ತಾರೀಕು. ಸೊ ಅದರಲ್ಲಿ ಅವರು ಏನೇನು ಆದರ್ಶವಾದದ ಸಿದ್ಧಾಂತಗಳನ್ನ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಯಾವ ರೀತಿ ಇಡೀ ಜಗತ್ತು ಆದರ್ಶವಾದವನ್ನು ಪಾಲಿಸಬೇಕು ಅಂತ ಹೇಳಿ ಮುಖ್ಯ ಅಂಶಗಳನ್ನ ಹೇಳ್ತಾರೆ. ಆ ಮುಖ್ಯ ಅಂಶಗಳನ್ನ 14 ಅಂಶಗಳನ್ನಾಗಿ ಪಟ್ಟಿ ಮಾಡಿ ಅದನ್ನ ವಿಡ್ರೋ ವಿಲ್ಸನ್ಸ್ 14 ಪಾಯಿಂಟ್ಸ್ ಅಂತ ಹೇಳಿ ಕರಿತೀವಿ. ಇವತ್ತಿಗೂ ಕೂಡ ಅವು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ಒಂಥರ ಮ್ಯಾಗ್ನಾ ಕಾರ್ಟ್ ತರಹ ಮಾದರಿಯಾಗಿ ಇವತ್ತು ನಾವು ಅಧ್ಯಯನ ಮಾಡ್ತೇವೆ, ಆದರ್ಶವಾದ ತತ್ವಗಳು ಅಂತ ಹೇಳಿ. ಸೊ ಇಲ್ಲಿ ಆ 14 ಅಂಶಗಳ ಮೂಲಕ ಏನ್ ಮಾಡ್ತಾರೆ ಅವರು ಅಂದ್ರೆ, ಸೊ
ಎ ಪೀಸ್ ಪ್ಲಾನ್ ಹೂಸ್ ಟರ್ಮ್ಸ್ included international recognition of freedom. ಇಲ್ಲಿ ಜಾಗತಿಕ ಸಂಸ್ಥೆಗಳ ಮಧ್ಯೆ, ಜಾಗತಿಕ ರಾಷ್ಟ್ರಗಳ ಮಧ್ಯೆ ಏನು ಪೈಪೋಟಿ ಶುರುವಾಗಿತ್ತು ಅಂದರೆ, ಸೊ ಗೊತ್ತು ನಮಗೆ, ವಸಾಹತುಶಾಹಿ ರಾಷ್ಟ್ರಗಳಾಗಿರ್ಬೋದು, ಈ ವಿಶೇಷವಾಗಿ ಸರ್ವಾಧಿಕಾರಿ ಆಡಳಿತವನ್ನು ಹೊಂದಿದಂಥ ಜರ್ಮನಿ, ಇಟಲಿ, ಸೊ ಈ ತರಹದ ರಾಷ್ಟ್ರಗಳಲ್ಲಿ ಏನು ಪೈಪೋಟಿ ಶುರುವಾಗಿತ್ತಂದರೆ, ಆದಷ್ಟು ಹೆಚ್ಚು ಭೂಭಾಗವನ್ನು ವಶಪಡಿಸ್ಕೊಳ್ಬೇಕು, ಭೂಭಾಗವನ್ನು ತನ್ನ ವ್ಯಾಪಾರದ ಉದ್ದೇಶಕ್ಕಾಗಿ ಬಳಸ್ಕೊಳ್ಬೇಕು, ಆದಷ್ಟು ಸಮುದ್ರ ಭಾಗದ ಮೇಲೆ ತನ್ನ ಒಂದು ನಿಯಂತ್ರಣವನ್ನು ಇಡಬೇಕು, ಇವೆಲ್ಲ ಶುರುವಾಗಿದ್ವು. ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿಸ್ಕೊಳ್ಬೇಕು, ಮತ್ತೆ ಹೆಚ್ಚು ಮೈತ್ರಿಕೂಟಗಳನ್ನು ಮಾಡಿಕೊಳ್ಬೇಕು, ಈ ಎಲ್ಲ ಕಾನ್ಸೆಪ್ಟ್ಗಳು ಶುರುವಾಗಿದ್ವು. ಬಟ್ ಇವರು ತಮ್ಮಲ್ಲಿ ಆ ಭಾಷಣದ ಮೂಲಕ ಏನು ಹೇಳಿದ್ರು ಅಂದರೆ, ಇವೆಲ್ಲವುಗಳನ್ನ ತಡೆದು ಇಡೀ ಜಾಗತಿಕ ಸಮುದಾಯ ಏನು ಮಾಡಬೇಕು ಅಂದರೆ ಶಾಂತಿಯುತವಾಗಿ ಕುತ್ಕೊಂಡು ಮಾತುಕತೆಯ ಮೂಲಕ ಬಗೆಹರಿಸಬೇಕು. ಸೊ ಹಿ ಕಾಲ್ಡ್ ಫಾರ್ ದ ಸೆಟಲ್ಮೆಂಟ್ಸ್ ಆಫ್ ಕೊಲೋನಿಯಲ್ ಕ್ಲೈಮ್ಸ್. ಸೊ ಏನು ವಸಾಹತು ಭಿನ್ನಾಭಿಪ್ರಾಯಗಳಿದ್ವೋ ಅವುಗಳನ್ನೆಲ್ಲ ಮಾತುಕತೆಯ ಮೂಲಕ ಬಗೆಹರಿಸಿಕೊಂಡು, ಸೊ ಈ ರೀತಿಯ ಅನಾವಶ್ಯಕ ಪೈಪೋಟಿಯನ್ನು, ಅದು ಶಸ್ತ್ರಾಸ್ತ್ರ ಸಂಗ್ರಹ ಆಗಿರ್ಬೋದು, ಮೈತ್ರಿಗಳನ್ನು ಮಾಡಿಕೊಳ್ಳೋದಾಗಿರ್ಬೋದು, ಸೊ ಎಲ್ಲ ಅನಾವಶ್ಯಕ ಪೈಪೋಟಿಗಳನ್ನ ನಿಲ್ಲಿಸಿ ಮುಂದಿನ ಯುದ್ಧವನ್ನು ತಡೀಬೇಕು ಅನ್ನೋ ಒಂದು ತತ್ವಗಳನ್ನು ಈ 14 ಪಾಯಿಂಟ್ಸ್ ಅಲ್ಲಿ ಇವ್ರು ಹೇಳ್ತಾರೆ. ಸೊ ಇದನ್ನೇ ನಾವು ಆದರ್ಶವಾದ ಸಿದ್ಧಾಂತದ ಅತ್ಯುನ್ನತ ಶಿಖರ ಅಂತ ಕರಿತೀವಿ. ಬಹಳಷ್ಟು ಈ ಅವಧಿಯಲ್ಲಿ ಆದರ್ಶವಾದ ತನ್ನ ಅತ್ಯುನ್ನತ ಶಿಖರವನ್ನ ಮುಟ್ಟಿತ್ತು. ಅದರ ಪ್ರತಿಪಾದನೆ ಹೆಚ್ಚು ಈ ಅವಧಿಯಲ್ಲಿ ಕಂಡು ಬಂತು. ಸೊ ಹಾಗಿದ್ರೆ ಆದರ್ಶವಾದದ ಮುಖ್ಯ ಲಕ್ಷಣಗಳೇನು? ವಾಟ್ ಆರ್ ದಿ ಮೇನ್ ಫೀಚರ್ಸ್ ಆಫ್ ದ ಐಡಿಯಲಿಸಮ್? ಸೊ ದ ಫಸ್ಟ್ ಒನ್ ಈಸ್ human nature is essentially good and capable of good deeds in international relations. ಸೊ ಅಂತಾರಾಷ್ಟ್ರೀಯ ಆದರ್ಶವಾದದ ಪ್ರಕಾರ ಮಾನವ ಸ್ವಭಾವ ಮೂಲತಃ ತುಂಬಾ ಉತ್ತಮವಾದದ್ದು. ಹೌದು, ಅರಿಸ್ಟಾಟಲ್ ಕೂಡ ಅದನ್ನೇ ಹೇಳ್ತಾರೆ, ಮಾನವ ಸಂಘಜೀವಿ. ಸಂಘಜೀವಿ ಅಂದಾಗ ಮಾನವ ತನ್ನಲ್ಲಿ ಏನೇ ಸ್ವಾರ್ಥ ಇದ್ರೂ ಕೂಡ, ಎಸ್, ಹ್ಯೂಮನ್ ನೇಚರ್ ಅಂದ್ರೆ ಅದು ಅವನಲ್ಲಿ ಸ್ವಾರ್ಥ ಅಡಗಿರತ್ತೆ, ಅದು ಹೌದು. ಬಟ್ ಸ್ವಾರ್ಥವನ್ನ ಮೀರಿ ಸಹಕಾರದ ಜೀವನವನ್ನ ನಡೆಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಮನುಷ್ಯ. ಬಿಕಾಸ್ ಹಿ ಈಸ್ ಎ ಸೋಷಿಯಲ್ ಎನಿಮಲ್, ಹಿ ಕಾಂಟ್ ಲಿವ್ ಅಲೋನ್. ಸೊ ಅವನು ಒಬ್ಬಂಟಿಯಾಗಿ ಬದುಕೋದಕ್ಕಾಗೋದಿಲ್ಲ. ಸ್ವಾರ್ಥಿ ಅಂತ ಹೇಳಿ ಎಲ್ಲ ತಾನೇ ಆಕ್ರಮಣ ಮಾಡ್ಕೊಂಡು ಒಬ್ಬನೇ ಬದುಕೋದಕ್ಕೆ ಕಷ್ಟ. ಅವನಿಗೆ ಸ್ವಾರ್ಥತೆ ಇದ್ರೂ ಕೂಡ ಮೂಲತಃ ಅವನು ಸಂಘಜೀವಿ, ಉತ್ತಮ ಸ್ವಭಾವವನ್ನು ಹೊಂದಿದ್ದಾನೆ, ಮನುಷ್ಯರ ಮಧ್ಯೆನೇ ಬದುಕೋದಕ್ಕೆ ಇಷ್ಟಪಡ್ತಾನೆ. ಅವನಿಗೂ ಕೂಡ ಎಮೋಷನ್ಸ್ ಇದಾವೆ, ಪ್ರೀತಿ, ವಾತ್ಸಲ್ಯ, ನನ್ನವರು ಅನ್ನುವ ಭಾವನೆಗಳಿದಾವೆ. ಸೊ ಇವೆಲ್ಲ ಗುಣಗಳಿಂದ ಅವನು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಖಂಡಿತವಾಗಿಯೂ ಹೊಂದಿದ್ದಾನೆ. ರಾಷ್ಟ್ರಗಳ ಮಧ್ಯೆ ಉತ್ತಮವಾದಂಥ ಸಂಬಂಧಗಳನ್ನು ಬೆಳೆಸಿಕೊಂಡು, ಸೊ ಬೇರೆ ರಾಷ್ಟ್ರದಲ್ಲಿರ್ತಕ್ಕಂತಹ ಒಂದು ಸೌಲಭ್ಯವನ್ನು ತಾನು ಪಡೆದು ತನ್ನಲ್ಲಿ ಏನು ಹೆಚ್ಚಿನ ಸರಕು ಮತ್ತು ಸೇವೆ ಆಗಿರ್ಬೋದು ಅದನ್ನು ಇನ್ನೊಬ್ಬರಿಗೆ ಕೊಡೋದ್ರ ಮೂಲಕ ಪರಸ್ಪರ ಇಬ್ಬರ ಕೊರತೆಗಳನ್ನು ತುಂಬಿಕೊಂಡು ಅಭಿವೃದ್ಧಿಯತ್ತ ಸಾಗುವ ಗುಣವನ್ನ ಮಾನವ ಹೊಂದಿದ್ದಾನೆ ಅಂತ ಹೇಳಿ ಆದರ್ಶವಾದ ಹೇಳುತ್ತೆ. ದೆನ್ ಹ್ಯೂಮನ್ ವೆಲ್ಫೇರ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ಸಿವಿಲೈಸೇಷನ್ ಆರ್ ದ ಕನ್ಸರ್ನ್ಸ್ ಆಫ್ ಆಲ್. ಖಂಡಿತ ಆದರ್ಶವಾದದ ಪ್ರಕಾರ ಏನು ಅಂದ್ರೆ, ಇಡೀ ಎಲ್ಲರ ಕಾಳಜಿ ಏನು ಹೇಳಿ, ಮಾನವ ಕಲ್ಯಾಣ ಮತ್ತು ನಾಗರಿಕತೆ ಪ್ರಗತಿ. ಖಂಡಿತ. ಸೊ ನಮ್ಮ ಮುಖ್ಯ ಉದ್ದೇಶ ಏನು? ಸೊ ಜಗತ್ತು ಬೇಡ, ನಾವಿವತ್ತು ಸೊ ಪ್ರತಿದಿನ ಎಷ್ಟೆಲ್ಲ ಹೋರಾಡ್ತಿದ್ದೀವಿ. ಸೊ ನಾವು ಉದ್ಯೋಗ ಗಳಿಸೋದಕ್ಕೆ, ಲಾಭ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಹೋರಾಡ್ತಿದ್ದೀವಿ. ಅಂತಿಮ ಉದ್ದೇಶ ಏನು ಹೇಳಿ? ಏನೇ ದುಡ್ಡು ಗಳಿಸಿದ್ರು ಕೂಡ ನಮ್ಮ ಅಂತಿಮ ಉದ್ದೇಶ ಏನು ಹೇಳ್ರಿ? ಸೊ ನಾವು ಸಂತೃಪ್ತವಾಗಿ ನೆಮ್ಮದಿಯಾಗಿ ಬದುಕೋದು, ಆರೋಗ್ಯಯುತವಾಗಿ ಮಾನಸಿಕ ನೆಮ್ಮದಿಯಿಂದ ಬದುಕೋದು, ಮತ್ತು ನಮ್ಮ ದೇಶದ, ರಾಜ್ಯದ, ನಮ್ಮ ಮನೆಯ ಏನು ಪ್ರಗತಿ, ಸೊ ಚೆನ್ನಾಗಿರೋ ಸ್ಥಿತಿಗತಿ ಚೆನ್ನಾಗಿರಬೇಕು ಅಂತ ಬಯಸ್ತೀವಿ. ಸೊ ಇನ್ ದ ಸೇಮ್ ವೇ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಬಯಸೋದು, ಜಾಗತಿಕ ಮಾನವ ಬಯಸೋದೇನು? ಮನುಷ್ಯನ ಕಲ್ಯಾಣ. ಮನುಷ್ಯನಿಗೆ ಮನುಷ್ಯನ ತರಹ ಬದುಕೋದಕ್ಕೆ ಅವಕಾಶ ಸಿಗಬೇಕು ಒಂದು. ಇನ್ನೊಂದು, ಎಲ್ಲ ನಾಗರಿಕತೆಗಳು ಪ್ರಗತಿಯತ್ತ ಹೋಗ್ಬೇಕೆ ಹೊರತಾಗಿ ನಾಗರಿಕತೆಗಳು ನಿಂತ ನೀರಾಗಬಾರದು ಅಥವಾ ವಿನಾಶದ ಕಡೆಗಿನ ದಾರಿಯನ್ನ ಹಿಡಿಬಾರದು. ಅವೇನಿದ್ರು ಪ್ರಗತಿ ಮಾರ್ಗವಾಗಿ. ಖಂಡಿತ ಯುದ್ಧದಿಂದ ವಿನಾಶನೇ ಹೊರತು ಪ್ರಗತಿಯನ್ನು ಸಾಧಿಸೋಕ್ಕಾಗೋದಿಲ್ಲ. 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಜಪಾನ್ ಕಂಡುಕೊಂಡಂತ ಅತ್ಯಂತ ಕಟು ಸತ್ಯ ಇದು. ಸೊ ಅದು ಎಷ್ಟೇ ವೈಜ್ಞಾನಿಕ ತಾಂತ್ರಿಕವಾಗಿ ಪ್ರಗತಿ ಹೊಂದಿದ್ರೂ ಕೂಡ ಯುದ್ಧದಿಂದ ನಾಶವನ್ನ ಅನುಭವಿಸತ್ತೆ. ಸೊ ಆ ವಿನಾಶದಿಂದ ಎದ್ದು ಬರುವುದಕ್ಕೆ ಅದಕ್ಕೆ
ವೈಜ್ಞಾನಿಕ ತಾಂತ್ರಿಕ ಅಂಶಗಳು ಸಹಾಯ ಮಾಡ್ತವೆ. ಸೊ ಅದರಿಂದ ಮಾತ್ರ ಜಪಾನಿನ ನಾಗರಿಕತೆ ಅಭಿವೃದ್ಧಿ ಹೊಂದತ್ತೆ ಹೊರತಾಗಿ ಯುದ್ಧದಿಂದ ಅಲ್ಲ. ಸೊ ಇದನ್ನ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಮನವರಿಕೆ ಮಾಡ್ಕೊಳ್ಬೇಕು, ಯಾಕಂದ್ರೆ ಇದು ಎಲ್ಲರ ಕಾಳಜಿ ಅಂತ ಆದರ್ಶವಾದ ಹೇಳುತ್ತೆ. ದೆನ್ ಬ್ಯಾಡ್ ಹ್ಯೂಮನ್ ನೇಚರ್ ಈಸ್ ಪ್ರಾಡಕ್ಟ್ ಆಫ್ ಬ್ಯಾಡ್ ಎನ್ವಿರಾನ್ಮೆಂಟ್ ಅಂಡ್ ಬ್ಯಾಡ್ ಇನ್ಸ್ಟಿಟ್ಯೂಷನ್ಸ್. ಖಂಡಿತ. ಸೊ ಕೆಲವು ಸರಿ ಮಾನವ ಕೆಟ್ಟದಾಗಿ ನಡ್ಕೊಳ್ತಾನೆ, ಯುದ್ಧನೇ ಅಂತಿಮ ಸಾಧನ, ಸೊ ಯುದ್ಧ ಮಾಡಲೇಬೇಕು, ಸೊ ನನ್ನ ದೇಶಕ್ಕೆ ಮಾತ್ರ ಅದರಿಂದ ಲಾಭ ಆಗಬೇಕು, ನನ್ನ ದೇಶ ಹೆಚ್ಚು ಪ್ರದೇಶಗಳನ್ನ ವಿಸ್ತರಿಸ್ಕೊಳ್ಬೇಕು, ಯುದ್ಧದಲ್ಲಿ ನನ್ನ ದೇಶನೇ ಗೆಲ್ಲಬೇಕು, ಅದಕ್ಕೆ ನಾನು ಯಾವುದೇ ಪ್ರಯೋಗಗಳನ್ನ ಶಸ್ತ್ರಾಸ್ತ್ರಗಳನ್ನು ಬಳಸುವುದಕ್ಕೆ ತಯಾರಿದ್ದೀನಿ. 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಅಮೆರಿಕ ಅಣುಬಾಂಬ್ಗಳನ್ನ ಪ್ರಯೋಗ ಮಾಡಿಬಿಡ್ತು, ಯಾಕೆಂದ್ರೆ ಅಲ್ಲೇನೋ ಒಂದು ಕೆಟ್ಟ ಪರಿಸರ ನಿರ್ಮಾಣ ಆಗಿತ್ತು. ಸೊ ಅಕಸ್ಮಾತ್ ಆಗಿ ಜಪಾನ್ ಏನು ಅಮೆರಿಕದ ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡ್ತೋ ಅದೇ ಒಂದು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ, ಸೊ ಆ ಒಂದು ಪರಿಸರ ಸಿಚುಯೇಷನ್ ಕ್ರಿಯೇಟ್ ಆಗ್ಬಿಡ್ತು. ಅಮೆರಿಕ ಯುದ್ಧಕ್ಕೆ ಧುಮುಕ್ತು, 2ನೇ ಮಹಾಯುದ್ಧದಲ್ಲಿ ಪ್ರವೇಶ ಪಡೀತು. ಜಪಾನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಅಣುಬಾಂಬ್ಗಳ ಪ್ರಯೋಗ ನಡೆದೇ ಹೋಯ್ತು. ಸೊ ಅದರ ದುಷ್ಪರಿಣಾಮಗಳಿಂದ ಕೇವಲ ಜಪಾನ್ ಅಷ್ಟೇ ಅನುಭವಿಸಿಲ್ಲ, ಆ ಗಿಲ್ಟನ್ನು ಸೊ ಅಮೆರಿಕ ಕೂಡ ಅನುಭವಿಸ್ತು. ಸೊ ಯಾಕಂದ್ರೆ ಆ ಕೆಟ್ಟ ಪರಿಸರ ಸಿಚುಯೇಷನ್ ಸನ್ನಿವೇಶ ನಿರ್ಮಾಣ ಆಗ್ಬಿಟ್ಟಿತ್ತು. ಸೊ ಆ ರೀತಿಯ ಪರಿಸರದಿಂದ ಮತ್ತು ಸಂಸ್ಥೆಗಳ ಉತ್ಪನ್ನ, ಕೆಲವು ಕೆಟ್ಟ ಸಂಸ್ಥೆಗಳು, ಈಗೇನು ನಾವು ಜಾಗತಿಕ ಭಯೋತ್ಪಾದನಾ ಗುಂಪುಗಳು ಅಂತ ಏನು ಕರಿತೀವಿ, ದೇ ಆರ್ ದ ಬ್ಯಾಡ್ ಇನ್ಸ್ಟಿಟ್ಯೂಷನ್ಸ್. ಸೊ ಇಂಟರ್ನ್ಯಾಷನಲ್ ಟೆರರಿಸಮ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಸಂಘಟನೆಗಳಿದಾವಲ್ಲ, ಬಿಕಾಸ್ ಆಫ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಕಡೆಗೂ ಹಿಂಸೆ ಬಲಪ್ರಯೋಗ ನಡೀತಾ ಇದೆ. ಸೊ ಈ ಸಂಸ್ಥೆಗಳನ್ನ ನಾವು ಬದಲಾಯಿಸಿದ್ರೆ, ಈ ಸಂಸ್ಥೆಗಳನ್ನ ವಿನಾಶ ಮಾಡಿದ್ರೆ, ಅದರ ಮೂಲಕ ಉತ್ತಮ ಪರಿಸರವನ್ನು ಸ್ಥಾಪನೆ ಮಾಡಿದ್ರೆ ಖಂಡಿತ ದೇರ್ ಇಸ್ ನೋ ನೀಡ್ ಆಫ್ ವಾರ್. ಸೊ ಅದು ಆಗ್ಬೇಕು ಅಂತ ಆದರ್ಶವಾದ ಹೇಳುತ್ತೆ. ದೆನ್ ಬೈ ರಿಫಾರ್ಮಿಂಗ್ ದ ಎನ್ವಿರಾನ್ಮೆಂಟ್ ಬ್ಯಾಡ್ ಹ್ಯೂಮನ್ ಬಿಹೇವಿಯರ್ ಕ್ಯಾನ್ ಬಿ ಎಲಿಮಿನೇಟೆಡ್. ಎಸ್, ನಾನು ಆಲ್ರೆಡಿ ಹೇಳಿದೆ ಅದನ್ನ. ಸೊ ಪರಿಸರವನ್ನ, ಏನ್ ಪರಿಸರ ಹಾಳಾಗಿರುತ್ತೋ ಕೆಟ್ಟ ಹೋಗಿರುತ್ತೋ ಆ ಪರಿಸರವನ್ನ ಸುಧಾರಿಸುವ ಮೂಲಕ ಸೊ ಕೆಟ್ಟ ಮಾನವ ನಡತೆಯನ್ನು ಏನ್ ಮಾಡ್ಬೋದು, ತೊಡೆದು ಹಾಕ್ಬೋದು. ಸೊ ನಾವು ಇವತ್ತು ಏನೇ ಒಂದು ಕಳ್ಳತನ ದರೋಡೆ ನಡೀತಿದೆ ಅಂದ್ರೆ ಆ ವ್ಯಕ್ತಿಗೆ ಸೊ ಬದುಕುವುದಕ್ಕೆ ಮೂಲಭೂತ ಅವಶ್ಯಕತೆಗಳು ಸಮಾಜದಿಂದ ಎಲ್ಲ ಒಂದ್ ಕಡೆ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಅವನು ತನ್ನ ಅವಶ್ಯಕತೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಉದ್ಯೋಗ ಸಿಗ್ತಿಲ್ಲ ಅಂತ ಹೇಳಿ ಕಳ್ಳತನ ಕೆಳೆದಿದ್ದಾನೆ. ಸೊ ಅವನು ಕಳ್ಳತನ ಬಿಡಬೇಕು ಅಂದ್ರೆ ಅವನಿಗೆ ಬೇಕಾದಂತ ಒಂದು ಉದ್ಯೋಗವನ್ನ, ಸಮಾಜದಲ್ಲಿ ಗೌರವಯುತವಾಗಿ ಬದುಕ್ತಕ್ಕಂಥ ಒಂದು ಅವಕಾಶವನ್ನು ಅವನಿಗೆ ಕೊಟ್ರೆ ಡೆಫಿನೆಟ್ಲಿ ಅವನು ಆ ಕಳ್ಳತನದ ಕೆಟ್ಟ ಸ್ವಭಾವನ ಬಿಡ್ತಾನೆ. ಅದೇ ರೀತಿ ಇಲ್ಲಿ ಜಾಗತಿಕವಾಗಿ ರಾಷ್ಟ್ರಗಳ ಮಧ್ಯೆ ಏನು ಯುದ್ಧ ಯಾವ ಕಾರಣಕ್ಕೆ ನಡೀತಿರುತ್ತೆ ಅದನ್ನ ತಡಿಬೇಕು ಅಂದ್ರೆ ಅಲ್ಲಿ ಏನ್ ಮಾಡಬೇಕು, ಅಲ್ಲಿರುವ ಪರಿಸರವನ್ನ ಸುಧಾರಿಸಬೇಕು. ಅಲ್ಲಿ ಆ ಪರಿಸರ ಅಂದ್ರೆ ಅದು ದ್ವೇಷ ಆಗಿರ್ಬೋದು, ರಾಷ್ಟ್ರಗಳ ನಡುವಿನ ಅಸಮಾನತೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಬಿರುಕುಗಳಾಗಿರ್ಬೋದು, ಅವೆಲ್ಲವುಗಳನ್ನು ಮಾತುಕತೆಯ ಮೂಲಕ ಬಗೆಹರಿದು ಜಾಗತಿಕ ಕುಟುಂಬಗಳು, ಸಂಸ್ಥೆಗಳು, ಜಾಗತಿಕ ಅಂತಾರಾಷ್ಟ್ರೀಯ ಕಾನೂನಿನ ಸಹಾಯದಿಂದ ಅಲ್ಲಿ ಉತ್ತಮವಾದಂಥ ಪರಿಸರವನ್ನ ಕಟ್ಟಬೇಕು. ಆಗ ಖಂಡಿತ ಮಾನವ ಸ್ವಭಾವ ಸುಧಾರಿಸತ್ತೆ. ದೆನ್ ವಾರ್ ರಿಪ್ರೆಸೆಂಟ್ಸ್ ದ ವರ್ಸ್ಟ್ ಫ್ಯೂಚರ್ ಆಫ್ ರಿಲೇಷನ್ಸ್. ಖಂಡಿತ. ಸೊ ಯುದ್ಧ ಅಂದ್ರೆ ಅದು ಸಂಬಂಧಗಳ ಕಟ್ಟ ಕಡೆಯ ಒಂದು ಕೆಟ್ಟ ಲಕ್ಷಣ. ಸೊ ಕೊನೆಯ ಅಸ್ತ್ರ ಅದು ಯುದ್ಧ ಅನ್ನೋದು. ಸೊ 2 ರಾಷ್ಟ್ರಗಳ ನಡುವೆ ಯುದ್ಧ ನಡೀತಿದೆ ಅಂದ್ರೆ ಆ ಸಂಬಂಧಗಳಿಗೆ ಅರ್ಥನೇ ಇಲ್ಲ. ಅಷ್ಟು ಸಂಬಂಧಗಳಲ್ಲಿ ಏನಾಗಿದೆ, ಬಿರುಕಾಗಿದೆ, ಗ್ಯಾಪ್ ಆಗಿದೆ ಅಂತ ಹೇಳ್ತೀವಿ. ಸೊ ಈಗ ಪ್ರಸ್ತುತ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಸಂಘರ್ಷ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಸೊ ಇದನ್ನ ನೋಡಿದಾಗ 2 ರಾಷ್ಟ್ರಗಳ ನಡುವಿನ ಕೆಟ್ಟ ಸಂಬಂಧದ ರಿಸಲ್ಟೇ, ಪ್ರತಿಫಲನೇ ಯುದ್ಧ. ಯಾಕಂದ್ರೆ ಇಸ್ರೇಲ್ ಸ್ಥಾಪನೆ ಆದಾಗಿಂದನೂ ಕೂಡ ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ಉತ್ತಮವಾಗಿಲ್ಲ, ತುಂಬಾ ಕೆಟ್ಟ ಸಂಬಂಧವನ್ನು ನಾವು ಹೊಂದಿದ್ದಾವೆ. ಸೊ ಹೀಗಾಗಿ ಆಗಾಗ ಯುದ್ಧಗಳು ಸಂಭವಿಸ್ತಾ ಇರ್ತವೆ. ಸೊ ಭಾರತ ಮತ್ತು ಪಾಕಿಸ್ತಾನ ನಡುವಿನ 4 ಯುದ್ಧಗಳಿಗೂ ಕೂಡ ಕಾರಣ ಇದೆ. ಎಲ್ಲೋ ಒಂದ್ ಕಡೆಗೆ ಅದು ಇತಿಹಾಸ ಆಗಿರ್ಬೋದು, ಬೇರೆ ಏನು ಪ್ರಲೋಭನೆಗಳಾಗಿರ್ಬೋದು, ಯಾವುದೇ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಏನಾಗಿದೆ, 2 ರಾಷ್ಟ್ರಗಳ ನಡುವಿನ ಸಂಬಂಧ ಕೆಟ್ಟು ಹೋಗಿದೆ. ಸೊ ಅದು ಕೆಟ್ಟಾಗ ಬರುವ ಒಂದು ಪ್ರತಿಫಲ ಯುದ್ಧ. ಸೊ ಯುದ್ಧ ಆ ಕೆಟ್ಟ ಸಂಬಂಧವನ್ನ ಪ್ರತಿನಿಧಿಸುತ್ತೆ. ಅದಕ್ಕೆ ಸಂಬಂಧಗಳನ್ನ ಸುಧಾರಿಸಬೇಕು, ಅಂತಾರಾಷ್ಟ್ರೀಯ ಸಂಬಂಧ ಅಂತ ಮುಂದುವರಿಬೇಕು ಅಂದ್ರೆ ವಿ ಹ್ಯಾವ್ ಟು ಅವಾಯ್ಡ್ ದ ವಾರ್. ಸೊ ಹೇಗೆ ಅಂದ್ರೆ ಬೈ ರಿಫಾರ್ಮಿಂಗ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ವಾರ್ ಕ್ಯಾನ್ ಬಿ ಅಂಡ್ ಶುಡ್ ಬಿ ಎಲಿಮಿನೇಟೆಡ್.
ಖಂಡಿತ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಸುಧಾರಿಸುವ ಮೂಲಕ ಯುದ್ಧವನ್ನ ತೊಡೆದು ಹಾಕಬಹುದು, ಅದನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬಹುದು. ಸೊ ಅಗೇನ್ ಇಲ್ಲಿ ಶಾಂತಿಯುತ ಸಂಬಂಧಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು ಹೇಗಿರ್ಬೇಕಂದ್ರೆ ಆದರ್ಶವಾದದ ಮೇಲೆ, ಮಾನವೀಯ ಮೌಲ್ಯಗಳ ಮೇಲೆ ನಿಂತಿರಬೇಕು. ಆವಾಗ ಅಲ್ಲಿ ಪರಸ್ಪರ ಕುತ್ಕೊಂಡು ಮಾತಾಡೋದು, ಪರಸ್ಪರ ಸಹಕಾರ, ಹೊಂದಾಣಿಕೆ, ನೀನು ನನಗೆ ಕೊಡು ನಾನು ನಿನಗೆ ಕೊಡ್ತೇನೆ ಅನ್ನುವ ಕೊಡುವ ತೆಗೆದುಕೊಳ್ಳುವ ಮನೋಭಾವ, ಇವೆಲ್ಲದರ ಮೂಲಕ ನಾವು ಆ ರಾಷ್ಟ್ರಗಳಲ್ಲಿ ಉಂಟಾಗಿರ್ತಕ್ಕಂತಹ ದ್ವೇಷ, ಸ್ವಾರ್ಥ ಇವೆಲ್ಲವುಗಳನ್ನ ತೊಡೆದು ಹಾಕಿ ಉತ್ತಮವಾದಂತಹ ಸಹಕಾರವನ್ನು ಸ್ಥಾಪನೆ ಮಾಡಿದರೆ ಖಂಡಿತ ಆ ರಾಷ್ಟ್ರಗಳ ಮಧ್ಯೆ ಯುದ್ಧ ಆಗೋದಕ್ಕೆ ಸಾಧ್ಯತೆ ಇರುವುದಿಲ್ಲ. ಸೊ ಇಂಥ ಪ್ರಯತ್ನಗಳು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಎಷ್ಟೊಂದು ನಡೆದಿರೋದು ನಮಗೆ ಗೊತ್ತು. ಶಾಂತಿಯುತ ಸಹಕಾರಕ್ಕೆ, ಎರಡೂ ರಾಷ್ಟ್ರಗಳ ಮಧ್ಯೆ ಉತ್ತಮ ಸಂಬಂಧವನ್ನು ಸ್ಥಾಪನೆ ಮಾಡುವುದಕ್ಕೆ ಬಹಳಷ್ಟು ಪ್ರಯತ್ನಗಳು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ನಡೆದಿದ್ದಾವೆ. ಓಕೆ, then global efforts are needed to end the war, violence and tyranny from international relations. ಅಂತಾರಾಷ್ಟ್ರೀಯ ಸಂಬಂಧಗಳಿಂದ ಈ ಯುದ್ಧ, ಹಿಂಸಾಚಾರ ಮತ್ತು ದಬ್ಬಾಳಿಕೆಯನ್ನು ಕೊನೆಗಾಣಿಸೋದಕ್ಕೆ ಕೇವಲ ಒಂದು ರಾಷ್ಟ್ರ, ಎರಡು ರಾಷ್ಟ್ರ ಪ್ರಯತ್ನ ಮಾಡಿದರೆ ಸಾಲದು. ಇಟ್ ನೀಡ್ಸ್ ಗ್ಲೋಬಲ್ ಎಫರ್ಟ್ಸ್. ಸೊ ಜಾಗತಿಕ ಪ್ರಯತ್ನಗಳು ಬೇಕಿದಕ್ಕೆ. ಅಂದ್ರೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಕೂಡ ಹಿಂಸೆಗೆ, ಯುದ್ಧಕ್ಕೆ ಸಪೋರ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೆ. ಸೊ ಯುದ್ಧ, ನೀವೇನೇ ಅನಿವಾರ್ಯತೆ ಯುದ್ಧ ಮಾಡ್ತಿದ್ರು ಕೂಡ ಯುದ್ಧ ತಪ್ಪು. ಸೊ ವಾರ್ ಇಸ್ ದ ನೆಗೆಟಿವ್ ವೇ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ಸಂಬಂಧಗಳ ಋಣಾತ್ಮಕ ಮಾರ್ಗ, ತಪ್ಪು ದಾರಿ ಅಂತ ಜಗತ್ತಿನ ಪ್ರತಿಯೊಂದು ರಾಷ್ಟ್ರಗಳು ಒತ್ತಿ ಹೇಳಬೇಕು. ಶಾಂತಿಗೆ ಪ್ರತಿಯೊಂದು ರಾಷ್ಟ್ರಗಳು ಕೂಡ ತಡವರಿಸಬೇಕು. ಸೊ ಆಗ ಮಾತ್ರ ಈ ಯುದ್ಧ ಮತ್ತು ಹಿಂಸಾಚಾರಗಳನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗತ್ತೆ. ದೆನ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಶುಡ್ ವರ್ಕ್ ಫಾರ್ ದ ಎಲಿಮಿನೇಟಿಂಗ್ ಸಚ್ ಗ್ಲೋಬಲ್ ಇನ್ಸ್ಟ್ರೂಮೆಂಟ್ಸ್, ಫ್ಯೂಚರ್ಸ್ ಆರ್ ಪ್ರಾಕ್ಟೀಸಸ್ ವಿಚ್ ಲೀಡ್ಸ್ ಟು ವಾರ್. ಸೊ ಯುದ್ಧಕ್ಕೆ ಕಾರಣವಾಗ್ತಕ್ಕಂತಹ ಆ ಜಾಗತಿಕ ಸಾಧನಗಳು ಏನೇನಿದಾವೆ, ವೈಶಿಷ್ಟ್ಯಗಳು, ಅಭ್ಯಾಸಗಳು, ಇವೆಲ್ಲವುಗಳನ್ನ ತೊಡೆದು ಹಾಕೋದಕ್ಕೆ ಜಾಗತಿಕ ಸಮುದಾಯ, ಅಂತಾರಾಷ್ಟ್ರೀಯ ಸಮುದಾಯ ಕೆಲಸ ಮಾಡಬೇಕು. ದ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಮಸ್ಟ್ ವರ್ಕ್ ಟು ಎಲಿಮಿನೇಟ್ ಆಲ್ ದೀಸ್ ಬ್ಯಾಡ್ ಥಿಂಗ್ಸ್. ಸೊ ಏನು ಯುದ್ಧಕ್ಕೆ ಕಾರಣವಾಗ್ತಕ್ಕಂತಹ ಜಾಗತಿಕ ಸಾಧನಗಳು, ಅದು ಭಯೋತ್ಪಾದನೆ ಆಗಿರ್ಬೋದು, ಅಸಮಾನತೆ ಆಗಿರ್ಬೋದು, ರಾಷ್ಟ್ರಗಳ ನಡುವಿನ ಗಡಿ ವಿವಾದಗಳಾಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳ ಹಂಚಿಕೆಯಲ್ಲಿನ ವಿವಾದಗಳಾಗಿರ್ಬೋದು, ಅಥವಾ ಎಲ್ಲೋ ಇತಿಹಾಸ. ಸೊ ಅವೆರಡು ರಾಷ್ಟ್ರಗಳ ನಡುವಿನ ಇತಿಹಾಸ ಸರಿ ಇಲ್ಲ, ಹಿಂದೆ ಎರಡು ರಾಷ್ಟ್ರಗಳ ನಡುವಿನ ಒಂದು ಸಂಘರ್ಷ, ದ್ವೇಷ ಇತ್ತು, ಅದೇ ಒಂದು ಕಾರಣವನ್ನಾಗಿಟ್ಕೊಂಡು ಅದನ್ನೇ ಮುಂದುವರೆಸೋದು ತಪ್ಪು. ಸೊ ಹಿಂದೆ ಆಗಿರೋದು ಮುಗಿದು ಹೋಯ್ತು, ಆ ಕಾಲಘಟ್ಟದಲ್ಲಿ ಏನೋ ನಡೆದು ಹೋಯ್ತು. ಬಟ್ ಈಗ ಅದನ್ನೇ ನೆರವಾಗಿಟ್ಟುಕೊಂಡು ಅವೆರಡು ರಾಷ್ಟ್ರಗಳು ಅದೇ ದ್ವೇಷವನ್ನ, ಅದೇ ಯುದ್ಧ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗೋದು ಮೂರ್ಖತನ, ಮೀನಿಂಗ್ಲೆಸ್. ಸೊ ಅದಕ್ಕೆ ಅದನ್ನು ಬಿಟ್ಟು ಹೊಸ ಇತಿಹಾಸವನ್ನ, ಉತ್ತಮವಾದಂತಹ ಧನಾತ್ಮಕ ದಾರಿಯನ್ನ, ಧನಾತ್ಮಕ ಸಂಬಂಧವನ್ನು ಉಂಟು ಮಾಡುವುದಕ್ಕೆ ಅದು ರಾಷ್ಟ್ರಗಳು ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಅಲ್ಲಿ ಸೊ ಆ ಪ್ರಯತ್ನಕ್ಕೆ ಜಾಗತಿಕ ಸಮುದಾಯ, ಅಂತಾರಾಷ್ಟ್ರೀಯ ಸಮುದಾಯ ಏನ್ ಮಾಡಬೇಕು, ಮನವೊಲಿಸಬೇಕು, ಕಾರ್ಯವನ್ನು ಮಾಡಬೇಕು. ಸುಮ್ಮನೆ ಅವೇನ್ ಮಾಡ್ಕೊಳ್ತವೆ ನಮ್ಮ ಪಾಡಿ ನಾವು ಸುಮ್ಮನಿದ್ರೆ, ಪ್ರತಿಯೊಂದು ರಾಷ್ಟ್ರ ಏನಾದರೂ ಇದರಿಂದ ತಟಸ್ಥವಾಗಿದ್ರೆ ಎಲ್ಲ ಒಂದ್ ಕಡೆಗೆ ನಾಳೆ ಆ ಯುದ್ಧದ ವ್ಯಾಪ್ತಿ ಹೆಚ್ಚಾಗಿ ಆ ಏನು ಸುಮ್ಮನಿದ್ದಂತ ತಟಸ್ಥವಾಗಿದ್ದಂತಹ ರಾಷ್ಟ್ರಗಳನ್ನು ಕೂಡ ಆವರಿಸಬಹುದು. ಸೊ ಎರಡು ಜಾಗತಿಕ ಮಹಾಯುದ್ಧಗಳಲ್ಲಿ ಆಗಿದ್ದು ಹಾಗೆ. ಸೊ ಮೂಲತಃ ಯುದ್ಧ ಶುರುವಾಗಿದ್ದು ಎರಡು ರಾಷ್ಟ್ರಗಳ ಮಧ್ಯೆ, ಅದು ನಂತರ ಅದು ವ್ಯಾಪಿಸಿದ್ದು ಜಗತ್ತಿನ ಎರಡು ಗುಂಪು ರಾಷ್ಟ್ರಗಳ ಮಧ್ಯೆ. ಸೊ ಅದಕ್ಕೆ ಇದನ್ನು ಜಾಗತಿಕ ಸಮುದಾಯ ನಿರ್ನಾಮ ಮಾಡ್ತಕ್ಕಂಥ ಕೆಲಸವನ್ನ, ಪ್ರಯತ್ನವನ್ನು ಮಾಡಬೇಕು. Then international institutions committed to preserve international peace, international law and order should be developed for securing peace, prosperity and development. So ಅಂತಾರಾಷ್ಟ್ರೀಯ ಶಾಂತಿ, ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಬದ್ಧವಾಗಿರತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು. ಸೊ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಶಾಂತಿ, ಸಮೃದ್ಧಿ ಮತ್ತು ಅಭಿವೃದ್ಧಿಗಾಗಿ ತಮ್ಮ ಕಾರ್ಯವನ್ನ ಮುಂದುವರಿಸಬೇಕು. ಸೊ ಯುದ್ಧವನ್ನ ಅಂದ್ರೆ ಪರೋಕ್ಷವಾಗಿ ಏನ್ ಮಾಡಬೇಕು, ಈ ಜಾಗತಿಕ ಸಂಸ್ಥೆಗಳು ಯುದ್ಧವನ್ನ ತಡೆಗಟ್ಟಬೇಕು. ಯುದ್ಧ ತಡೆಗಟ್ಟಿ ಜಾಗತಿಕ ಶಾಂತಿಯನ್ನ ಕಾಪಾಡಬೇಕು. ಸೊ ಯುದ್ಧಗಳು ಆಗಬಾರ್ದು, ಹಿಂಸೆ, ಬಲಪ್ರಯೋಗ ನಡೀಬಾರ್ದು ಜಗತ್ತಿನಲ್ಲಿ ಅಂದ್ರೆ ಅವು ತಮ್ಮದೇ ಆದಂತಹ ಕಾನೂನು ಅಸ್ತ್ರಗಳು ಬೇಕು. ಅಂತಾರಾಷ್ಟ್ರೀಯ ಕಾನೂನು, ಜಾಗತಿಕ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳುವುದಕ್ಕೆ
ಏನೇನು ಬೇಕು ಸಂಸ್ಥೆಗಳು ಆ ಸಂಸ್ಥೆಗಳನ್ನ ಅಭಿವೃದ್ಧಿಪಡಿಸ್ಕೊಳ್ಬೇಕು. ಜೊತೆಗೆ ಅದರ ಜೊತೆಗೆ ಸಮೃದ್ಧಿ ಅಭಿವೃದ್ಧಿ ಅಂತ ಕರಿತೀವಿ. ಎಲ್ಲ ವಿಷಯಗಳಲ್ಲಿ ಯುದ್ಧವನ್ನು ಬಿಟ್ಟು ಉಳಿದಂತ ಶಿಕ್ಷಣ, ಆರ್ಥಿಕತೆ, ಸಮಾಜ ಅಂದ್ರೆ ಸಾಮಾಜಿಕ ಅಂಶಗಳಲ್ಲಿ, ತಾಂತ್ರಿಕತೆ, ವಿಜ್ಞಾನ, ತಂತ್ರಜ್ಞಾನ ಎಲ್ಲ ಅಂಶಗಳಲ್ಲಿ ಸಮೃದ್ಧಿಯನ್ನು ಸಾಧಿಸೋದಕ್ಕೆ ಆರೋಗ್ಯ ಇವತ್ತು ಆರೋಗ್ಯ ಇಡೀ ಜಗತ್ತಿಗೆ ಆರೋಗ್ಯ ಸಮಸ್ಯೆ ಅನ್ನೋದು ಪ್ಯಾಂಡಮಿಕ್ ನಿಂದ ಎಷ್ಟು ಮನವರಿಕೆ ಆಗಿದೆ ಅಂದ್ರೆ ಇವತ್ತು ನಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳೋದೇ ದೊಡ್ಡ ಸವಾಲು ಇಡೀ ಜಗತ್ತಿನ ಮುಂದೆ. ಸೊ ಇಂಥ ಸಂದರ್ಭದಲ್ಲಿ ಇಡೀ ಜಗತ್ತೇ ಒಂದಾಗಿ WHO ನಾಯಕತ್ವದಲ್ಲಿ ಶ್ರಮಿಸ್ತಾ ಇದೆ. ಸೊ ಏನು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಅಭಿವೃದ್ಧಿಯನ್ನು ಸಾಧಿಸುವುದು. ಸೊ ಈ ರೀತಿ ಎಲ್ಲ ಅಂಶಗಳಲ್ಲಿ ಶಿಕ್ಷಣ, ಸಂಸ್ಕೃತಿ, ಧಾರ್ಮಿಕತೆ, ಈ ಎಲ್ಲ ಅಂಶಗಳಲ್ಲಿ ಅಭಿವೃದ್ಧಿಯನ್ನ ಸಾಧಿಸುವ ಪ್ರಯತ್ನವನ್ನ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಜಾಗತಿಕ ಸಂಸ್ಥೆಗಳು ಮಾಡಬೇಕು, ಯುದ್ಧವನ್ನು ತಡೆಯಬೇಕು ಅಂತ ಆದರ್ಶವಾದ ಹೇಳುತ್ತೆ. ಇಷ್ಟು ಅದರ ಒಂದು ಲಕ್ಷಣಗಳನ್ನ, ಫ್ಯೂಚರ್ಸ್ ನೋಡಿದ್ವಿ. ಸೊ ಹಾಗಿದ್ರೆ ಪ್ರಸ್ತುತ ಏನು ಸಮಕಾಲೀನ ಜಗತ್ತಿನಲ್ಲಿ ನಾವು ಆದರ್ಶವಾದ ಸಿದ್ಧಾಂತವನ್ನ ಕಾಣ್ತೀವ. ಸೊ ಜಗತ್ತಿನ ಯಾವ್ಯಾವ ರಾಷ್ಟ್ರಗಳು ಈ ಆದರ್ಶವಾದ ಸಿದ್ಧಾಂತದ ಮೇಲೆ ತಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಮುನ್ನಡೆಸ್ತಿದ್ದಾವೆ. ಸೊ ಖಂಡಿತ ಸ್ಟೂಡೆಂಟ್ಸ್, ನೀವೆಲ್ಲ ಡಿಗ್ರಿ ಲೆವೆಲ್ ಅಲ್ಲಿ ಇದ್ರಿ, ಹೌ ಟು ಥಿಂಕ್ ಅಬೌಟ್ ದಿಸ್ ಕ್ವಶನ್. ಸೊ ಯಾಕಂದ್ರೆ ಈಗ ಅದರ ಅರ್ಥ, ಅದರ ಹಿನ್ನೆಲೆ, ಅದರ ಲಕ್ಷಣಗಳನ್ನೆಲ್ಲ ನೋಡ್ಕೊಂಡಾಗ ನಮ್ಗೊಂದು ಐಡಿಯಾ ಸಿಗುತ್ತೆ. ವಿ ಗಾಟ್ ಎನ್ ಐಡಿಯಾ ಅಬೌಟ್ ಐಡಿಯಲಿಸಮ್. ಹೌದಾ? ಸೊ ಈಗ ನಾವು ಸಮಕಾಲೀನ ವಿಷಯಗಳನ್ನ ನೋಡ್ಕೊಳ್ತೀವಿ. ಸೋಷಿಯಲ್ ಮೀಡಿಯಾಗಳ ಮೂಲಕ, ಸುದ್ದಿ ಮಾಧ್ಯಮಗಳ ಮೂಲಕ ಎಲ್ಲ ಸಮಕಾಲೀನ ವಿಷಯಗಳು ಗೊತ್ತಿದ್ದಾವೆ ನಮಗೆ ಬೇರೆ. ಯಾಕಂದ್ರೆ ಇವತ್ತು ಮಾಹಿತಿ ಮತ್ತು ತಂತ್ರಜ್ಞಾನ ಎಷ್ಟು ಪ್ರಗತಿ ಸಾಧಿಸಿದೆ ಅಂದ್ರೆ ಇಡೀ ಜಗತ್ತು, ಹೋಲ್ ವರ್ಲ್ಡ್ ಬಿಕೇಮ್ ಎ ಗ್ಲೋಬಲ್ ವಿಲೇಜ್. ಸೊ ಜಗತ್ತಿನ ಮೂಲೆಯೊಳಗಿನ ಸುದ್ದಿಗಳು ಪ್ರತಿದಿನ ನಮ್ಮ ಕಣ್ಣು ಮುಂದೆ ಇರ್ತವೆ, ಕೈಯಲ್ಲಿ ಇರ್ತವೆ, ಮೊಬೈಲ್ ಇರ್ತವೆ, ಟಿವಿ ಮೇಲೆ ಇರ್ತವೆ, ಪೇಪರ್ ಮೇಲೆ ಇರ್ತವೆ. ಎಸ್, ಸೊ ಇವೆಲ್ಲ ವಿಷಯಗಳನ್ನ ತಿಳಿದುಕೊಂಡಿದ್ದೀವಿ, ಗೊತ್ತಿಲ್ಲ ಅಂದ್ರೆ ಹುಡುಕಿದ್ರೆ ಸಿಗತ್ತೆ. ಸೊ ಆ ಮೂಲಕ ನಾವು ಏನನ್ನ ವಿಶ್ಲೇಷಣೆ ಮಾಡಬೇಕು ಅಂದ್ರೆ, ಎಸ್, ಸೊ ಎಲ್ಲಲ್ಲಿ ಜಗತ್ತಿನ ಯಾವ್ಯಾವ ರಾಷ್ಟ್ರಗಳಲ್ಲಿ, ಯಾವ್ಯಾವ ಪ್ರದೇಶಗಳಲ್ಲಿ, ಯಾವ್ಯಾವ ನಾಯಕರಲ್ಲಿ ಈ ಆದರ್ಶವಾದ ಸಿದ್ಧಾಂತವನ್ನು ಕಾಣ್ತೇವೆ ನಾವು ಅನ್ನೋದನ್ನ ದಯವಿಟ್ಟು ವಿಶ್ಲೇಷಣೆ ಮಾಡಿ. ಯಾಕೆ ಅಂದ್ರೆ, ಸೊ ಇದು ಮೊದಲನೇ ಜಾಗತಿಕ ಮಹಾಯುದ್ಧದ ನಂತರ ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಂತ ಸಿದ್ಧಾಂತ ಅತಿ ಕಡಿಮೆ ಟೈಮ್ನಲ್ಲಿ ತನ್ನ ಅಂತ್ಯವನ್ನು ಕಂಡುಕೊಳ್ಳುತ್ತೆ. ಯಾವಾಗ ಲೀಗ್ ಆಫ್ ನೇಷನ್ಸ್ ಎರಡನೇ ಜಾಗತಿಕ ಮಹಾಯುದ್ಧವನ್ನ ತಡೆಯುವುದರಲ್ಲಿ ವಿಫಲವಾಗುತ್ತೋ ಅಲ್ಲಿ ಐಡಿಯಲಿಸಂ ನೆಲಕಚ್ಚತ್ತೆ. ಸೊ ಈ ಐಡಿಯಲಿಸಂ ಅನ್ನೋದು ಒಂದು ತತ್ವಶಾಸ್ತ್ರ ಆಗ್ಬಿಡತ್ತೆ. ಯಾಕಂದ್ರೆ ಇವೆಲ್ಲ ತತ್ವಗಳನ್ನ ಹತ್ತಿಕ್ಕಿ ಹಿಂದೆ ಸರಿಸಿ ಎರಡನೇ ಜಾಗತಿಕ ಮಹಾಯುದ್ಧವನ್ನ ಸರ್ವಾಧಿಕಾರಿಗಳು ಪ್ರಾರಂಭ ಮಾಡ್ತಾರೆ. ಆದ್ರೆ ಆದರ್ಶವಾದ ಪ್ರತಿಪಾದನೆ ಮಾಡಿದಂತೆ ಯುದ್ಧದಿಂದ, ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಸ್ವತಂತ್ರ ರಾಷ್ಟ್ರಗಳಾಗಲಿ ಗೆದ್ದಂತ ರಾಷ್ಟ್ರಗಳಾಗಲಿ ಯಾವುದೇ ಲಾಭಗಳನ್ನು ಪಡೆಯುವುದಿಲ್ಲ. ಸೊ ಆವಾಗ ಮನವರಿಕೆ ಆಗತ್ತೆ, ಎಸ್, ಆದರ್ಶವಾದ ತತ್ವಗಳು 100ಕ್ಕೆ 100 ಸರಿ ಅಂತ ಹೇಳಿ. ಸೊ ಆಗ ಬಹಳಷ್ಟು ರಾಷ್ಟ್ರಗಳು ಎಲ್ಲ ಏನು ಯುದ್ಧದಲ್ಲಿ ಗೆದ್ದಂತ ರಾಷ್ಟ್ರಗಳ ನಾಯಕರೇ ಪ್ರಯತ್ನ ಮಾಡಿ ಏನ್ ಮಾಡ್ತಾರೆ, ಮತ್ತೆ ಮುಂದಿನ 3ನೇ ಮಹಾಯುದ್ಧ ತಡೆಯುವುದಕ್ಕೆ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಆಗ ಮತ್ತೆ ಆದರ್ಶವಾದ ಒಂದು ತತ್ವಗಳು ಎತ್ತಿ ಹಿಡಿಯಲ್ಪಡ್ತವೆ. ಅದಕ್ಕಿಂತ ಮುಂಚೆ ಏನು 2ನೇ ಮಹಾಯುದ್ಧ ಶುರು ಆಗೋದಕ್ಕೆ ಕಾರಣ ಏನು ಅಂದ್ರೆ, ಆ ಕಾಲಘಟ್ಟದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇನ್ನೊಂದು ಸಿದ್ಧಾಂತ ಹುಟ್ಕೊಳ್ಳುತ್ತೆ. ದಟ್ ಈಸ್ ರಿಯಲಿಸಂ, ವಾಸ್ತವವಾದ ಸಿದ್ಧಾಂತ. ವಾಸ್ತವವಾದ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ ರಿಯಾಲಿಟಿ. ಸೊ ಈ ರಿಯಾಲಿಟಿಯಲ್ಲಿ ಪ್ರತಿಯೊಂದು ದೇಶಕ್ಕೂ ಏನು ಉದ್ದೇಶ ಇರುತ್ತೆ, ತನ್ನ ಅಧಿಕಾರವನ್ನ ಹೆಚ್ಚಿಸಿಕೊಳ್ಬೇಕು, ತನ್ನ ಅಧಿಕಾರವನ್ನ ಪ್ರಯೋಗ ಮಾಡಬೇಕು, ತನ್ನ ಶಕ್ತಿಯನ್ನ ಇನ್ನೊಂದು ರಾಷ್ಟ್ರದ ಮೇಲೆ ಪ್ರಯೋಗ ಮಾಡುವುದರ ಮೂಲಕ ಅದನ್ನ ಮಣಿಸಬೇಕು, ಆ ಮೂಲಕ ತನ್ನ ರಾಷ್ಟ್ರೀಯತೆಯನ್ನ ಎತ್ತಿ ಹಿಡಿಬೇಕು. ದಿಸ್ ಇಸ್ ದ ರಿಯಲಿಸಂ ಅಂತ ಕರಿತೀವಿ. ಇವೆಲ್ಲ ರಿಯಲಿಸಂನ ಪ್ರಿನ್ಸಿಪಲ್ಗಳು. ಸೊ ಮುಂದಿನ ವಿಡಿಯೋದಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ದ ರಿಯಲಿಸಂ ಇನ್ ಡೀಟೇಲ್. ಸುಮಾರು 2 ವಿಡಿಯೋಗಳಲ್ಲಿ ನಾವು ರಿಯಲಿಸಂನ ಒಂದು ಲಕ್ಷಣಗಳಾಗಿರ್ಬೋದು, ಅದರ ಬೆಳವಣಿಗೆ, ಇತಿಹಾಸ ಇವೆಲ್ಲವುಗಳನ್ನ ಓದ್ತೇವೆ. ಆದರೆ 2ನೇ ಜಾಗತಿಕ ಮಹಾಯುದ್ಧದ ನಂತರ ಏನು ವಿಶ್ವಸಂಸ್ಥೆ ಜಾರಿಗೆ ಬಂತು, ಅಲ್ಲಿ ಮತ್ತೆ ಆದರ್ಶವಾದ ಸಿದ್ಧಾಂತವನ್ನ ಎತ್ತಿ ಹಿಡಿಯಲಾಯಿತು. ಸೊ ಈಗಲೂ ಕೂಡ ನಮ್ಮ ಸಮಕಾಲೀನ
ಪ್ರಪಂಚದಲ್ಲೂ ಕೂಡ ಯಾವ ರಾಷ್ಟ್ರಗಳ ಮಧ್ಯೆ ಅಂತಾರಾಷ್ಟ್ರೀಯ ಸಂಬಂಧಗಳು ಸುಗಮವಾಗಿ ಸಾಗ್ತಾ ಇದಾವೋ ಆ ಎಲ್ಲ ರಾಷ್ಟ್ರಗಳು ಖಂಡಿತವಾಗಿಯೂ ಕೂಡ ಆದರ್ಶವಾದ ತತ್ವಗಳ ತಳಹದಿಯ ಮೇಲೆನೆ ಸಾಗ್ತಿದ್ದಾವೆ. ಒಂದು ವೇಳೆ ಅಲ್ಲಿ ಎಲ್ಲಾದ್ರೂ ಯಾವ್ಯಾವ ರಾಷ್ಟ್ರಗಳ ಮಧ್ಯೆ ದ್ವೇಷ, ಹಿಂಸಾಚಾರ, ಬಲಪ್ರಯೋಗ, ಯುದ್ಧ ನಡೀತಿದೆ ಅಂದ್ರೆ ದೇರ್ ದ ಥಿಯರಿ ಆಫ್ ರಿಯಲಿಸಮ್ ಇಸ್ ವರ್ಕಿಂಗ್. ಇಷ್ಟೇ. ಸಮಕಾಲೀನ ಪ್ರಪಂಚದಲ್ಲಿ ನಾವು ಎರಡೂ ಸಿದ್ಧಾಂತಗಳನ್ನು ಒಟ್ಟಿಗೆ ನೋಡ್ತೀವಿ. ಕೆಲವು ರಾಷ್ಟ್ರಗಳ ಮಧ್ಯೆ ಐಡಿಯಲಿಸಮ್ ಸಿದ್ಧಾಂತ ಇದ್ರೆ ಇನ್ನು ಕೆಲವು ರಾಷ್ಟ್ರಗಳ ಮಧ್ಯೆ ರಿಯಲಿಸಮ್ ಇಸ್ ವರ್ಕಿಂಗ್ ಆನ್. ಓಕೆ, ಸೊ ಪ್ರಸ್ತುತ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಒಂದು ಹೋಮ್ವರ್ಕ್ ಕೊಟ್ಟೆ ನಾನು. ಏನು ಯಾವ ಜಗತ್ತಿನ ಪ್ರಸ್ತುತ ಅಥವಾ ಏನು ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಯಾವ್ಯಾವ ರಾಷ್ಟ್ರಗಳಲ್ಲಿ ಯಾವ ನಾಯಕರ ಆಡಳಿತದಲ್ಲಿ ನಾವು ಮುಖ್ಯವಾಗಿ ಆದರ್ಶವಾದದ ಲಕ್ಷಣಗಳನ್ನು ಕಾಣ್ತೇವೆ ಅಂತ ಹೇಳಿ ಅದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇಲ್ಲಿ ಅಮೆರಿಕದ ಆಗಿದ್ದಂತಹ ಬರಾಕ್ ಒಬಾಮಾ. ಸೊ ಒಬಾಮಾ ಅವರು 2014ರಲ್ಲಿ ತಮ್ಮ ಒಂದು ಸ್ಪೀಚ್ ಅಲ್ಲಿ ಹೇಳ್ತಾರೆ, US ಮಿಲಿಟರಿ ಅಕಾಡೆಮಿಯಲ್ಲಿ ತಮ್ಮ ಭಾಷಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಡೆಮೋಕ್ರಸಿಸ್ ಆರ್ ಅವರ್ ಕ್ಲೋಸೆಸ್ಟ್ ಫ್ರೆಂಡ್ಸ್. ಸೊ ಎಲ್ಲೆಲ್ಲಿ ಪ್ರಜಾಪ್ರಭುತ್ವಗಳಿದಾವೋ ಸೊ ಎಲ್ಲಾ ಪ್ರಜಾಪ್ರಭುತ್ವ ರಾಷ್ಟ್ರಗಳು ನಮಗೆ ಸ್ನೇಹಿತರು ಅಂಡ್ ಆರ್ ಫಾರ್ ಲೆಸ್ ಲೈಕ್ಲಿ ಟು ಗೋ ಟು ವಾರ್. ಸೊ ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ನಾವೆಲ್ಲ ಯುದ್ಧಕ್ಕೆ ಹೋಗೋದಕ್ಕೆ ಇಷ್ಟಪಡುವುದಿಲ್ಲ. ವಿ ಆರ್ ಲೆಸ್ ಲೈಕ್ಲಿ ಟು ಗೋ ಟು ವಾರ್. ಯುದ್ಧಕ್ಕೆ ಹೋಗೋದಕ್ಕನ್ನ ಇಷ್ಟನೇ ಕೊಡೋದಿಲ್ಲ. ಸೊ ಫ್ರೀ ಆ್ಯಂಡ್ ಏನು ಎಕನಾಮಿಕ್ ಓಪನ್ ಎಕನಾಮೀಸ್ ಅಂತ ಕರಿತೀವಿ. ಸೊ ಮುಕ್ತ ಮತ್ತು ನ್ಯಾಯಸಮ್ಮತವಾದಂತಹ ಅರ್ಥವ್ಯವಸ್ಥೆಗಳನ್ನು ಸೊ ಮುಕ್ತವಾಗಿ ಅಂದ್ರೆ ಮುಕ್ತವಾಗಿ ಇಡೋದಂದ್ರೆ ಏನು ಹೇಳಿ, ನನ್ನಲ್ಲಿ ಇರ್ತಕ್ಕಂತಹ ಕೊರತೆ ಇರ್ತಕ್ಕಂಥ ಆರ್ಥಿಕ ಸೌಲಭ್ಯಗಳನ್ನು, ಸರಕು ಮತ್ತು ಸೇವೆ ಯಾವುದಾದ್ರೂ ಆಗಿರ್ಬೋದು, ಅದನ್ನು ನನಗೆ ಕೊಡಿ. ನನ್ನಲ್ಲಿರ್ತಕ್ಕಂಥ ಅತ್ಯಧಿಕ ಸರಕು ಮತ್ತು ಸೇವೆಗಳನ್ನ ನಿಮಗೆ ಕೊಡೋದ್ರ ಮೂಲಕ ಓಪನ್ ಎಕಾನಮೀಸ್. ಸೊ ಯಾವುದನ್ನು ಕೂಡ ರಿಸ್ಟ್ರಿಕ್ಷನ್ ಇಲ್ಲ. ನನ್ನ ಆರ್ಥಿಕ ಪ್ರಗತಿ ನನ್ನ ದೇಶಕ್ಕೆ ಮಾತ್ರ ಸೀಮಿತವಾಗಿರಲಿ, ನನ್ನ ಅನ್ವೇಷಣೆಗಳು ನನ್ನ ದೇಶಕ್ಕೆ ಮಾತ್ರ ಸೀಮಿತವಾಗಿರಲಿ ಅನ್ನೋ ಭಾವನೆಯನ್ನು ಬಿಟ್ಟು ಎಲ್ಲರೂ ಕೂಡ ಭಾರತ ಕೂಡ ಈ ಓಪನ್ ಎಕಾನಮಿಗೆ ತೆರೆದುಕೊಂಡಿದ್ದು 1991ರಲ್ಲಿ LPG ಸ್ಲೋಗನ್ ಮೂಲಕ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಮೂಲಕ ಇಡೀ ತನ್ನ ಭಾರತದ ಮಾರುಕಟ್ಟೆಯನ್ನ ಜಾಗತಿಕ ಪ್ರಪಂಚಕ್ಕೆ ತೆರೆದಿಡ್ತು. ಸೊ ಆ ರೀತಿ ತೆರೆದಿಡುವುದರ ಮೂಲಕ ಇಡೀ ಜಗತ್ತಿನ ಆರ್ಥಿಕ ಸೌಲಭ್ಯಗಳ ಲಾಭವನ್ನ ಎಲ್ಲಾ ರಾಷ್ಟ್ರಗಳು ಪಡೆದುಕೊಂಡು ಅದರ ಒಂದು ಪ್ರತಿಫಲದಿಂದ ಇಡೀ ಏನು ಹ್ಯೂಮನ್ ರೈಟ್ಸ್ ಅಂತ ಏನ್ ಕರಿತೀವಿ, ಸೊ ಆ ಮಾನವ ಹಕ್ಕುಗಳನ್ನ ಸಂರಕ್ಷಣೆ ಮಾಡಿ ಈ ದಬ್ಬಾಳಿಕೆ ಅಥವಾ ಏನು ಹಿಂಸಾಚಾರ ಅಂತ ಕರಿತೀವೋ ಸೊ ಇವೆಲ್ಲವನ್ನ ತಡೆಯುವಂತ ಪ್ರಯತ್ನವನ್ನ ನಾವು ಮಾಡೋಣ ಅಂತ ಹೇಳಿ ಒಬಾಮಾ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿದ್ರು. ಸೊ ಹೀಗಾಗಿ ಆ ಒಬಾಮಾ ಆಡಳಿತದಲ್ಲಿ ಖಂಡಿತವಾಗಿಯೂ ಕೂಡ ಐಡಿಯಲಿಸಮ್ನ ಒಂದು ತತ್ವಗಳನ್ನ ನಾವು ನೋಡಿದ್ವಿ. ಓಕೆ, ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್ ಐ ಪುಟ್ ಬಿಫೋರ್ ಯು. ಓಕೆ, ಸೊ ಇದನ್ನ ಕನ್ಕ್ಲೂಡ್ ಮಾಡೋದಾದ್ರೆ ಖಂಡಿತ ಇಲ್ಲಿ ಕೊಲಂಬಿಯಸ್ ಮತ್ತು ವೋಲ್ಫ್ ಅನ್ನೋ ತಜ್ಞರು ಒಂದು ಡೆಫಿನೇಷನ್ ಹೇಳ್ತಾರೆ. ಸೊ ಏನಂದ್ರೆ ಟೋಟಲಿ ಐಡಿಯಲಿಸ್ಟ್ಸ್ ಪ್ರಕಾರ ಪೊಲಿಟಿಕ್ಸ್ ಇಸ್ ದಿ ಆರ್ಟ್ ಆಫ್ ಗುಡ್ ಗವರ್ಮೆಂಟ್. ಸೊ ರಾಜಕೀಯ ಅಂದ್ರೆ ಏನ್ ಹೇಳಿ, ಉತ್ತಮ ಸರ್ಕಾರ ನಡೆಸ್ತಕ್ಕಂಥ ಒಂದು ಕಲೆ. ಸೊ ಆ ಕಲೆಯ ಮೂಲಕ ಏನ್ ಸಿಗತ್ತೆ ಅಂದ್ರೆ ಪೊಲಿಟಿಕ್ಸ್ ಪ್ರೊವೈಡ್ಸ್ ಫಾರ್ ದ ಗುಡ್ ಲೈಫ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಸ್ ಫೆಲೋ ಹ್ಯೂಮನ್ಸ್. ಸೊ ಈ ತರಹ ಉತ್ತಮ ಕಲೆಯಾದಂತಹ ರಾಜಕೀಯ ಏನನ್ನು ಕೊಡುತ್ತೆ ಅಂದ್ರೆ ಉತ್ತಮ ಜೀವನಕ್ಕೆ ಅವಕಾಶ ಮಾಡಿಕೊಡುತ್ತೆ. ಮತ್ತೆ ಏನು ಹ್ಯೂಮನ್ ಬೀಯಿಂಗ್ಸ್ ಅಂತ ಕರಿತೀವಿ ನಾವು, ಇಡೀ ಅದು ಬೋತ್ ಡೊಮೆಸ್ಟಿಕಲಿ ಅಂಡ್ ಇಂಟರ್ನ್ಯಾಷನಲಿ. ಸೊ ರಾಷ್ಟ್ರದ ಆಂತರಿಕವಾಗಿ ಆಗಿರ್ಬೋದು, ಇಡೀ ಜಗತ್ತಿನಲ್ಲೇ ಆಗಿರ್ಬೋದು, ಎಲ್ಲ ಮನುಷ್ಯರನ್ನ ಉತ್ತಮ ಜೀವನಕ್ಕೆ, ಉತ್ತಮ ಮತ್ತು ನೆಮ್ಮದಿಯುತ ಜೀವನಕ್ಕೆ ಸಾಗಿಸೋದ್ರಲ್ಲಿ ಈ ಆದರ್ಶವಾದ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಕೊಲಂಬಿಯಸ್ ಮತ್ತು ವೋಲ್ಫ್ ಹೇಳ್ತಾರೆ. ಅದು ಖಂಡಿತ 100% ಸತ್ಯ. ಸೊ ನಾವು ಕೂಡ ಆದಷ್ಟು ಬಯಸೋದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಆದರ್ಶವಾದವನ್ನೇ, ಅದೇ ಅಂತಿಮ ಸತ್ಯ. ಸೊ ಅದನ್ನ ಈ ರೀತಿ ನಮ್ಮ ಅಭಿಪ್ರಾಯಗಳನ್ನ ತಿಳಿಸೋದ್ರ ಮೂಲಕ ವಿ ವಿಲ್ ಕನ್ಕ್ಲೂಡ್ ದಿಸ್ ಸೆಷನ್. ಓಕೆ, ಫಾರ್ ದ ರೆಫರೆನ್ಸ್ ಯು ಕ್ಯಾನ್ ರೆಫರ್ ದೀಸ್ ಬುಕ್ಸ್ ಆ್ಯಂಡ್ ಲಿಂಕ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.